ಮಹಾಗಠಬಂಧನ್ ಗ್ಯಾರಂಟಿಗಳಿಗೆ ಗುನ್ನ ಮನೆಗೊಂದು ಸರ್ಕಾರಿ ನೌಕರಿ ಆಮಿಷವನ್ನ ಮತದಾರರು ತಿರಸ್ಕರಿಸಿದ್ದಾರೆ. ನಿಮ್ಮ 30,000 ಹಣ ಅದೇ ಸಂಕ್ರಾಂತಿಗೆ ಹಾಕ್ಬಿಡ್ತೀವಿ, ಡಿಸೆಂಬರಲ್ಲಿ ಹಾಕ್ಬಿಡ್ತೀವಿ ಅಂತಿದ್ರಲ್ಲ, ನಮಗೆ ಬೇಡ. NDA ಆಲ್ರೆಡಿ ನಮ್ಮ ಅಕೌಂಟಿಗೆ ಹಾಕಿದೆ. ಸೊ 10,000 ಮತ ಚುನಾವಣೆ ಅಂತ ಇದನ್ನು ಉಲ್ಲೇಖ ಕೂಡ ಮಾಡ್ತಾ ಇದ್ರು ತುಂಬಾ ಜನ ರಾಜಕೀಯ ಪಂಡಿತರು. ಅದೇ ಉಲ್ಲೇಖ ಆದಂಗಿದೆ. ಮನೆಗೊಂದು ಸರ್ಕಾರಿ ನೌಕರಿ ನಮಗೆ ಬೇಡ, ಅದು ಕೊಡೋದಕ್ಕಾಗಲ್ಲ, ಈಡೇರಿಸೋಕ್ಕಾಗದೇ ಇರೋ ಭರವಸೆ ಕೊಟ್ಟರೆ ನಾವು ಒಪ್ಪಲ್ಲ, ಕಿವಿ ಹೂವು ಇಟ್ಕೊಂಡಿಲ್ಲ ಅನ್ನೋದನ್ನು ಬಿಹಾರದ ಮತದಾರರು ಹೇಳ್ದಂಗೆ ಕಾಣಿಸ್ತಾ ಇದೆ. ಆಮೇಲೆ ಈ ಚುನಾವಣೆನ ಸ್ಪೆಷಲಿ 10,000 ಕಿ ಚುನಾವಣೆ ಅಂತ ಎಲ್ಲರೂ ಹೇಳ್ತಾ ಇದ್ರು. 10,000 ಚುನಾವಣೆ ಅಂತ. ಅದು ವರ್ಕ್ ಆಗಿದೆಯಾ ನಮ್ಮ ಥರ, ಇನ್ನೂ ಬೇಕು ಅಂತಾರ ಮಹಿಳೆಯರು ಅಂತ. ಬಟ್ ಮಹಿಳೆಯರು ಗೊತ್ತಲ್ಲ, ಎಲ್ಲ ರಾಜ್ಯದಲ್ಲೂ ಎಲ್ಲಿ ಮಹಿಳೆಯರು ಕೈ ಹಿಡಿದಿದ್ದಾರೆ ಅಲ್ಲಿ ಆ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ. ಲಾಡ್ಲಿ ಬೆಹನ್ ನೋಡಿದ್ವಿ ನಾವು, ಮಧ್ಯಪ್ರದೇಶದಲ್ಲೂ ವರ್ಕೌಟ್ ಆಯಿತು, ಈ ಕಡೆ ಮಹಾರಾಷ್ಟ್ರದಲ್ಲೂ ವರ್ಕೌಟ್ ಆಯಿತು. ಈ ಮುಖ್ಯಮಂತ್ರಿ ರೋಜ್ಗಾರ್ ಯೋಜನಾ ಮೂಲಕ 10,000 ರೂಪಾಯಿ ಸ್ವಿಂಗ್ ಮಾಡಿದೆ ಓಟ್ಗಳನ್ನು. NDA ಕೊಟ್ಟಂತಹ ಗ್ಯಾರಂಟಿಯ ಲಾಭದ ಭರಪೂರ ಲಾಭ ಈಗ ನಾವು ಚುನಾವಣಾ ಫಲಿತಾಂಶದಲ್ಲಿ ನೋಡ್ತಾ ಇದ್ದೀವಿ. 2.5 ಕೋಟಿಯಷ್ಟು ಸರ್ಕಾರಿ ನೌಕರಿ ಜಾಬ್ ಅಂತೆ. ನಾನು ಸುಮ್ಮನೆ ನಿನ್ನೆ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೆ. ಒಬ್ಬ ಸರ್ಕಾರಿ ನೌಕರನಿಗೆ ಆಯ್ತು, ಇದೇ ಲೆಕ್ಕದ ಪ್ರಕಾರನೇ ಒಬ್ಬನಿಗೆ 20,000 ರೂಪಾಯಿ ಜಾಬ್ಗೆ ಅಂತ ಕರೆದ್ರೂ 2.5 ಕೋಟಿ ಇಂಟು 20,000 ಲೆಕ್ಕ ಹಾಕಿದ್ರೆ 6.5 ಲಕ್ಷ ಕೋಟಿ ಬರುತ್ತೆ ಒಂದು ವರ್ಷಕ್ಕೆ. ನಾನು ಹೇಳಿದ್ದು ಬಿಹಾರದ ಬಜೆಟ್ 3 ಲಕ್ಷ ಕೋಟಿ ಇದೆ. ನೀವು ಹೆಂಗ್ ಒಂದು ವರ್ಷಕ್ಕೆ 6.5 ಲಕ್ಷ ಕೊಡ್ತೀರಾ? ಎಲ್ಲಿಂದ ತರ್ತೀರಾ? ಜನ ನಾವೇ ಹಿಂಗೆ ಲೆಕ್ಕ ಹಾಕ್ತೀವಿ ಅಂದರೆ ಬಿಹಾರದ ಜನ ಪೊಲಿಟಿಕಲಿ ತುಂಬ ಮೆಚೋರ್ಡ್ ಇದ್ದಾರೆ. ಮತ್ತು ನಿಮೋ ಎಫೆಕ್ಟ್. ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಅಲ್ಲಿ ಬಂದು ಪ್ರಸ್ತಾಪ ಮಾಡ್ತಾ ಇದ್ದಿದ್ದು ನುಸುಳುಕೋರರ ವಿಚಾರವನ್ನು. ಆಮೇಲೆ ಅವ್ರ ತಾಯಿ ಬಗ್ಗೆ ಎಲ್ಲ ವಿಪರೀತ ತುಚ್ಛವಾಗಿ RJDಯ ಕಾರ್ಯಕರ್ತರು ಅದು ಕೂಡ ಹೌದು, ಅದು ಲಾಭ ಆಗಿದೆ. ಯಾವಾಗಲೂ ಅಷ್ಟೇ ಎಮೋಷನಲ್ ವಿಚಾರಗಳು ಲಾಭವನ್ನು ಎತ್ಕೊಡುತ್ತೆ. ಈ ಅನುಕಂಪದ ವಿಚಾರ ಅವ್ರು ಗಿಟ್ಟಿಸ್ಕೊಳ್ಳಿಲ್ಲ, ಪದೇ ಟಾರ್ಗೆಟ್ ಮಾಡ್ತಾ ಇದ್ದಿದ್ರಿಂದ ಕೆಲ ವಿಚಾರಗಳ ಬಗ್ಗೆ ಮಾತಾಡಿದ್ರು. ಅದು ಮತದಾರರ. ಆಮೇಲೆ ಈ ಬಾರಿ ಇನ್ನೊಂದು AI ಮೂಲಕವಾಗಿ ಒಂದಿಷ್ಟು ವಿಡಿಯೋಗಳನ್ನ ಮಾಡಿಬಿಟ್ಟು ಆ ತಾಯಿಯ ವಿಚಾರದಲ್ಲಿ ತುಂಬಾ ಕೀಳು ಮಟ್ಟಕ್ಕೆ ಇಳಿದ್ಬಿಟ್ಟು ಅದನ್ನ ವಿಡಿಯೋವನ್ನ ಮಾಡಿದ್ದು. ಅದೇನೋ ದೊಡ್ಡ ಲಾಭ ಆಗ್ಬಿಡುತ್ತೆ ಅಂತ ಹೇಳಿ. ಈ ಮಹಾಗಠಬಂಧನಲ್ಲಿರುವಂಥವ್ರಿಗೆ ಅದು ಗೊತ್ತೇ ಆಗಲ್ವಾ, ಎಮೋಷನಲ್ ಆಗಿ ಹೇಗೆ ಪರಿಣಾಮವನ್ನು ಉಂಟು ಮಾಡುತ್ತೆ, ಯಾರಿಗೆ ಹರ್ಟ್ ಆಗುತ್ತೆ ಅನ್ನೋಂಥದ್ದು ಅರ್ಥ ಆಗಲ್ವಾ, ಯಾವ ವಿಚಾರ ಮುಟ್ಟಬೇಕು, ಯಾವ ವಿಚಾರ ಮುಟ್ಟಬಾರ್ದು, ಅರ್ಥನೇ ಆಗಲ್ಲಪ್ಪ ಅದು ಏನ್ ಮಾಡ್ತಾರೋ ಅಂತೇಳಿ. ಆಮೇಲೆ ನೀವಾಗಲೇ ಹೇಳ್ತಾ ಇದ್ರಿ 10,000 ರೂಪಾಯಿ ವಿಚಾರದಲ್ಲಿ ಮಹಿಳೆಯರಿಗೆ ಹಾಕಿದ ಅಕೌಂಟಿಗೆ. ಅದ್ರ ಜೊತೆಗೆ ಅದಷ್ಟೇ ಇರೋದಿಲ್ಲ, ಅವರ ಮನೆಯಲ್ಲಿರುವಂತ ಒಬ್ಬ ಮಹಿಳೆಗೆ ಎಲ್ಲೋ ಒಂದು ಕೆಲಸ ಸಿಕ್ಕಿದೆ. 30% ಅನ್ನ ತಂದಿಟ್ರಲ್ಲ ಮಹಿಳೆಯರಿಗೆ ಮೀಸಲಾತಿಯನ್ನ, ರಿಸರ್ವೇಶನ್ ಅನ್ನ. ಸೊ ಅದು ಯಾವುದೋ ಒಂದು ಮನೆಯಲ್ಲಿ ಒಂದು ಮಹಿಳೆಗೆ ಒಂದು ಕೆಲಸ ಸಿಕ್ಕಾಗ ಅದು ಆ ಮನೆಗಷ್ಟೇ ಅಲ್ಲ, ಸುತ್ತಮುತ್ತಲಿರೋರಿಗೆಲ್ಲ ಇರುತ್ತೆ. ನಮ್ಮ ಮನೆಯಲ್ಲಿ ಹೆಣ್ಮಗಳು ಕೆಲಸ ಸಿಕ್ಕಿದೆ, ರಿಸರ್ವೇಶನ್ ಕೊಟ್ಟಿದ್ದಾರೆ. ಇಲ್ಲಿ 8 ಗಂಟೆ ಮೇಲೆ ಆಚೆ ಬರಂಗಿರ್ಲಿಲ್ವಲ್ಲ, ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲಿ ಆಗ್ತಾನೆ ಇರ್ಲಿಲ್ಲ. ಬಟ್ ಈಗ ಅಲ್ಲಿ ಹೋದವ್ರು ಹೇಳ್ತಾ ಇದ್ರು ನನಗೆ, ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಫಸ್ಟ್ ಮಹಿಳೆಯರೇ ಕಾಣಿಸ್ತಾರಂತೆ. ಹೋಗಿರೋರು ಹೇಳ್ತಾ ಇದ್ರು ಪೊಲೀಸ್ ಸ್ಟೇಷನ್ಗೆ ಹೋದಾಗಿಲ್ಲ, ಮುಂಚೆ ಹಂಗೆ ಇರ್ತಾನೆ ಇರ್ಲಿಲ್ವಂತೆ. ಸೊ ಹಾಗಾಗಿ ಮಹಿಳೆಯರ ಮತ ಏನಿದೆ ಅದು ಬಹು ದೊಡ್ಡದಾಗಿ NDAಗೆ ಲಾಭ ತಂದು ಕೊಟ್ಟಿರೋದ್ರಲ್ಲಿ ಇದರಲ್ಲಿ ಅನುಮಾನನೇ ಕಾಣಿಸ್ತಾ ಇಲ್ಲ ಇದರಲ್ಲಿ. ಬಟ್ ವೋಟ್ ಶೇರ್ ಗೊತ್ತಾಗ್ಬೇಕಲ್ವ, ಅದಾದ್ಮೇಲೆ ಗೊತ್ತಾಗುತ್ತೆ ಯಾದವ್ ಕಮ್ಯುನಿಟಿ ಯಾವ ಕಡೆಗೆ ಹೋಯ್ತು, ದಲಿತ ಕಮ್ಯುನಿಟಿ ಯಾವ ಕಡೆಗೆ ಹೋಯ್ತು, ಮುಸ್ಲಿಂ ಕಮ್ಯುನಿಟಿ ಯಾವ ಕಡೆಗೆ ಹೋಯ್ತು, OBCಯಲ್ಲಿ ಓವರ್ ಆಲ್ ಆಗಿ ಏನಾಗಿದೆ, ಸ್ವಿಂಗ್ ಏನಾಗಿದೆ ಸಿಗುತ್ತೆ. ಅದು ಸಂಜೆ ನಾಳೆ ಅಷ್ಟೊತ್ತಿಗೆ ಒಂದು ಲೆಕ್ಕಾಚಾರಗಳಂತೂ ಸಿಗುತ್ತೆ, ಯಾವ ಕಡೆಗೆ ಸ್ವಿಂಗ್ ಆಗಿದೆ, ಏನಾಗಿದೆ, ಹೊಡ್ತಾ ಕೊಟ್ಟಿದ್ದೇನು ಮಹಾಗಠಬಂಧನಿಗೆ, ಯಾವ ಓಟ್ಗಳು. ನೋಡಿ JSP ಅಂತೂ 1ಕ್ಕೆ ಬಂದು ಕುತ್ಕೊಂಡ್ಬಿಡ್ತು, ನನಗೇನೋ 0ನೇ ಆಗುತ್ತೆ. ಅದು ಕೆಲವರು ಹೇಳ್ತಾ ಇದ್ದಿದ್ದು ಅಲ್ಲಿ ಹೋದವರು JSP ಬರಕ್ ಚಾನ್ಸೇ ಇಲ್ಲ, 1 ಸೀಟನ್ನು ಅವ್ರು ಗೆಲ್ಲೋದಿಲ್ಲ. ಬಟ್ ವೋಟ್ ಶೇರ್ ಅನ್ನ ತಗೊಳ್ತಾರೆ, ಒಂದು 3ರಿಂದ 4% ಅವರು ವೋಟ್ ಪರ್ಸೆಂಟ್ ತಗೊಳ್ತಾರೆ, ಶೇರ್ ತಗೊಳ್ತಾರೆ. ಬಟ್ ಅದು ಸೀಟಾಗಿ ಕನ್ವರ್ಟ್ ಆಗೋದಿಲ್ಲ. ಅದು ಯಾರಿಗೆ ಡ್ಯಾಮೇಜ್ ಆಗಿರುತ್ತೆ ಈಗ ನೋಡ್ತಾ ಇದ್ರೆ ಅದು ಮಹಾಗಠಬಂಧನಿಗೆ ಡ್ಯಾಮೇಜ್ ಆದಂಗಿದೆ. ಬಟ್ ಬಿಫೋರ್ ಕ್ಯಾಲ್ಕುಲೇಷನ್ ಅಲ್ಲಿ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಪ್ರಶಾಂತ್ ಕಿಶೋರ್ ಅವ್ರನ್ನ ಹೊಸ ವೋಟರ್ಸ್ಗಳೇನಿದ್ದಾರೆ ಅವರು ಆ ಕಡೆಗೆ ಹೋಗ್ಬಿಡಬಹುದು ಆ ಕಡೆಗೆ ಅಂತ ಹೇಳಿ. NDAಗೆ ಯಾರು ನಿಂತ್ಕೊಳ್ಬಹುದು ಅಂತಂದ್ರೆ, ಹಳೆ ವೋಟರ್ಸ್ಗಳು ಯಾರಿದ್ದಾರೆ ಅವರೆಲ್ಲ ಕೂಡ NDA ಜೊತೆಗೆ ನಿತೀಶ್ ಜೊತೆಗೆ ನಿಂತ್ಕೊಳ್ತಾರೆ ಅಂತ ಹೇಳಿ. ಬಟ್ ಅದು ಸಂಪೂರ್ಣವಾಗಿ ಈಗ ರಿವರ್ಸು ಆದಂಗಿದೆ. ಹೊಸ ವೋಟರ್ಸ್ಗಳು ಕೂಡ NDA ಕಡೆಗೆ ತಿರುಗಿ ನಿಂತಂಗಿದೆ, ಯಂಗ್ ವೋಟರ್ಸ್ಗಳು. ಅದು ಇನ್ನೊಂದು ಕಡೆಗೆ ದೆಹಲಿಯಲ್ಲಿ ಆಯ್ತಲ್ವಾ ಬ್ಲಾಸ್ಟು, ಆ ವಿಚಾರ ಕೂಡ ಅದು 2ನೇ ಹಂತದಲ್ಲಿ ಆದಂತ ಮತದಾನ, ಅದು ಇನ್ನೊಂದು ರೀತಿಯಲ್ಲೂ ಆಗಿರಬಹುದು. ವೋಟಿಂಗ್ ಟೈಮಲ್ಲೇ ಆಗಿದ್ದಲ್ವಾ, ಅದು ಹಿಂದಿನ ದಿನಾನೇ. ಸೊ ಹಾಗಾಗಿ ಅದು ಕೂಡ ಆಗಿರಬಹುದು. ಏನೇನೋ ಪರಿಣಾಮಗಳಾಗುತ್ತೆ ನಿಮ್ಗೆ ಮತದಾನ. ಆಮೇಲೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಅದೇನು ಅಂತಂದ್ರೆ
ಮತದಾನ ಮಾಡಬೇಕು ನಾನು ಇವ್ರಿಗೆ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದಿದ್ರೆ ನೀವು ಅವನ ಯಾವ ಮನಸ್ಸನ್ನ ಬದಲಾವಣೆ ಮಾಡಿದ್ರು ಕೂಡ ಅವ್ನು ಚೇಂಜೇ ಆಗಲ್ಲ. ನಾನು ಕಾಂಗ್ರೆಸ್ಸಿಗೆ ಓಟ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ರೆ ನಾನು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಬರ್ತೀನಿ, ಅದು ಗೆಲ್ಲಿ ಬಿಡಲಿ ಅಂತ ಹೇಳಿ. ನಾನು BJPಗೆ ಓಟ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದಿದ್ರೆ ಪ್ರಪಂಚದಲ್ಲಿ ಏನು ಬೇಕಾದರೂ ಆಗಲಿ ನಾನು ಹೋಗಿ BJPಗೆ ಓಟ್ ಹಾಕ್ಬರ್ತೀನಿ. ಇಂತಹ ಲೆಕ್ಕಾಚಾರಗಳಿದೆಯಲ್ಲ ಅದು ಸ್ಥಳೀಯವಾಗಿ ಮತದಾರರ ಮೇಲೆ ದೊಡ್ಡ ಮಟ್ಟದಲ್ಲಿ ಆಗೋದಿಲ್ಲ. ಯಾರ ಮೇಲೆ ಪರಿಣಾಮ ಬೀರುತ್ತೆ ಅಂತಂದರೆ ನೋಡೋಣ ಇರೋ ಯಾರಿಗೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡೋರು ಇರ್ತಾರಲ್ಲ, ಅವ್ರು ಆಲ್ಮೋಸ್ಟ್ ಒಂದು 30% ಅಂತೂ ಇದ್ದೇ ಇರ್ತಾರೆ. ಈ ಬಾರಿ ಯಾರು ನೋಡೋಣ ಆಮೇಲೆ ಹಾಕೋಣ ಯಾರ್ದು ಒಳ್ಳೇದಾಗುತ್ತೆ ಅಂತ ಆ ಯೋಚನೆ ಮಾಡೋರು ಇರ್ತಾರಲ್ಲ, ಅವ್ರ ಮೇಲೆ ಇಂಥವೆಲ್ಲ ಬಹುದೊಡ್ಡ ಪರಿಣಾಮ ಇರುತ್ತೆ. ಆ 30% ಇಸ್ ಎ ಬಿಗ್, ನಾಟ್ ನಾರ್ಮಲ್, ದೊಡ್ಡ ಮಟ್ಟದಲ್ಲೇ 30%. ಈ ಕಡೆಗಿರೋದು ಆ ಕಡೆಗೂ ಸ್ವಿಂಗ್ ಆಗ್ಬೋದು, ಆ ಕಡೆಗಿರೋದು ಈ ಕಡೆಗೂ ಸ್ವಿಂಗ್ ಆಗ್ಬೋದು. ಹಾಗೆ NDAಗೆ ಆದಂಗೆ ಕಾಣಿಸ್ತಾ ಇದೆ, ಅದು ಎರಡನೆಯ ಹಂತದ ಮತದಲ್ಲಿ ಅಂತ ಕಾಣಿಸ್ತಾ ಇದೆ. ಸೊ ಈಗ ಯಾದವಿ ಕಲಹ, ಲಾಲು ಕುಟುಂಬದಲ್ಲಿ ಕಿತ್ತಾಟ, ಜನ ಅವೆಲ್ಲ ನೋಡಲ್ಲ ರೀ, ಕಲಹ ಅವು ಇವು ಎಲ್ಲ. ಅವನಿಗೆ ಹಾಕಬೇಕು ಅಂದರೆ ಹಾಕ್ತಾರೆ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಈ 47% ಮಹಿಳಾ ಮತದಾರರಿದ್ರಲ್ಲ, ಮೇಜರ್ ರೋಲನ್ನು ಈ ಬಾರಿ ಅವರೇ ನಿಭಾಯಿಸಿರೋದು ಮಹಿಳಾ ಮತದಾರರು. ಆಮೇಲೆ ಮತದಾನ ಕೂಡ ತುಂಬ ಹೆಚ್ಚಾಗಿತ್ತು ಈ ಬಾರಿ, ಹೈಯೆಸ್ಟ್ ಟಾಪ್. ಮೊದಲನೇ ಹಂತದಲ್ಲಿ 65%, ಎರಡನೇ ಹಂತದಲ್ಲಿ 69%, ಎರಡು ಸೇರಿದ್ರೆ 67 ಆಗತ್ತೆ ಓವರ್ ಆಲ್ ಜನರಲ್ ಆಗಿ. ಹೈಯೆಸ್ಟ್ ಅದು 51ರ ನಂತರ ಅಷ್ಟು ಮತದಾನ ಹೈಯೆಸ್ಟ್ ಎಕ್ಸಾಕ್ಟ್ಲಿ. ಸೊ ಆ ಮತದಾನದ ಲಾಭ NDAಗೆ ಬರಪೂರ್ವವಾಗಿ ಆಗಿರಂಗೆ ಕಾಣಿಸ್ತದೆ. ಆಮೇಲೆ ಕೆಲವು ಸಲ ಈ ನಂಬರ್ಸ್ ನೀವೀಗ NDA ಮತ್ತು MGB ನಾವು ತೋರಿಸ್ತಾ ಇದೀವಿ ಲೆಫ್ಟ್ ಟು ರೈಟ್ ಅಲ್ಲಿ. VIP ಬಂದು, VIP ಅಂದ್ರೆ ಈ ಬೆಸ್ತ ಸಮುದಾಯವನ್ನ ಪ್ರತಿನಿಧಿಸುವಂತಹ ಒಂದು ಪಾರ್ಟಿ ಆಯ್ತಾ. ಸೊ ಅವರು ಲಾಸ್ಟ್ ಟೈಮು NDA ಜೊತೆಗಿದ್ರು. NDA ಜೊತೆಗಿದ್ದಾಗ 4 ಕ್ರೂಷಿಯಲ್ ಸೀಟ್ಗಳನ್ನ ಗೆಲ್ಲಿಸ್ಕೊಟ್ಟಿದ್ರು. ಅವ್ರೇನ್ ಮಾಡಿದ್ರು, ಸೊಕ್ ಮಾಡ್ಕೊಂಡು ಇಲ್ಲ ನಾವು ನಿಮ್ ಜೊತೆ ಇರಲ್ಲ ಅಂತ ಹೇಳಿ MGB ಜೊತೆಗೆ ಬಂದ್ರು. ಇಲ್ಲಿ ಖಾತೆನೂ ಓಪನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಅದೇ VIP ಅಂದ್ರೆ ವಿಕಾಸಶೀಲ ಇನ್ಸಾನ್ ಪಾರ್ಟಿ ತಾನೆ, ಹೌದೌದು ಅವ್ರದೇನೆ. ಸೊ ಅವ್ರಿಗೆ ಖಾತೆನೂ ಓಪನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮೀನುಗಾರರು ನಮ್ ಜೊತೆಗಿದ್ದಾರೆ, ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆ ಮಾಡಿರೋದು. ಮೀನುಗಾರರು ನಮ್ ಜೊತೆಗಿದ್ದಾರೆ, ನಾವು ಗೆಲ್ತೀವಿ ಈ ಸಲ. ಮೊಗವೀರ ಅಂದ್ರೆ ನಮ್ಮಲ್ಲಿ ಮೊಗವೀರ ಸಮುದಾಯ ಇದೆಯಲ್ಲ, ಅದೇ ತರ ತುಂಬಾ ಇನ್ಫ್ಲೂಯೆನ್ಷಿಯಲ್ ಕಮ್ಯುನಿಟಿ ಅದು. ಬಟ್ ಅಲ್ಲಿ ಅವ್ರಿಗೆ ಕೈ ಕೊಟ್ಟಂಗೆ ಕಾಣಿಸ್ತಿದೆ. ನಾನು ಅದಕ್ಕೆ ಆಗಿನ ಧೋನಿ ಅಂತ ಹೇಳ್ತಾ ಇದ್ದಿದ್ದು. ಬಿಕಾಸ್ ವೋಟನ್ನು ಸ್ವಿಂಗ್ ಮಾಡುವಂತಹ ರೀಜನ್ಗಳಲ್ಲಿ ಈ ಕೋಶಿ ನದಿ ಹರಿಯುತ್ತೆ ಬಿಹಾರದಲ್ಲಿ. ಸೊ ಆ ಭಾಗದಲ್ಲಿ ಈ ಸಮುದಾಯದ ಪ್ರೆಸೆನ್ಸ್ ಜಾಸ್ತಿ ಇದೆ, ಅಲ್ಲಿ BJPಗೆ ಲಾಭ ಆದಂಗೆ ಕಾಣಿಸ್ತಾ ಇದೆ. ಆಮೇಲೆ LJPನ NDA ಎಳ್ಕೊಂಡಿದ್ದು ಕೂಡ ಭರಪೂರ ಲಾಭವನ್ನ ತಂದಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕುರ್ಮಿ ಕಮ್ಯುನಿಟಿ, ಈ ಪಟೇಲ್ರು ಅಂತ ನಮ್ಮ ಕಡೆ ಅಂತೀವಿ, ಸೊ ಅಲ್ಲಿ ಕುರ್ಮಿ ಅಂತೀವಿ. ಮುಖ್ಯಮಂತ್ರಿ ನಿತೀಶ್ ಅವರು ಪ್ರತಿನಿಧಿಸುವಂತಹ ಸಮುದಾಯ, ಅವರು ಕೂಡ ಅಷ್ಟೇ ಸಾಲಿಡ್ ಆಗಿ ನಿಂತ್ಕೊಂಡಿದ್ದಾರೆ. EBC ನೀವಾಗಲೇ ಹೇಳ್ತಾ ಇದ್ರಿ, ಆಲ್ಮೋಸ್ಟ್ 36% ಈ ಕಡೆಗೆ ಬಂದಂಗಿದೆ. ಫುಲ್ ನಾವು ನಂಬರ್ ನೋಡ್ತಾ ಇದ್ರೆ ಹಾಗೆ ಕಾಣಿಸ್ತಾ ಇದೆ. ಆಮೇಲೆ LJP ಬಂದಿರೋದ್ರಿಂದ ನಿಮಗೆ ದಲಿತ ವೋಟರ್ಸ್ ಗಳೇನಿದೆಯಲ್ಲ, ಅದು NDAಗೆ ಬಹು ದೊಡ್ಡದಾಗಿ ನಿಂತ್ಕೊಂಡಂಗೆ ಕಾಣಿಸ್ತಾ ಇದೆ. ಮಹಾಗಠಬಂಧನಿಗೆ ಕಾಣಿಸ್ತಾ ಇರೋದು ಒಂದು ಮುಸ್ಲಿಂ ವೋಟ್ಸ್ಗಳು, ಇನ್ನೊಂದು ಕಡೆಗೆ ಯಾದವ ವೋಟ್ಸ್ಗಳು, ಅದು ಅಲ್ಲಿ ಡಿವೈಡ್ ಆದಂಗಿದೆ. ಈ ಇವ್ರದ್ದು ಯಾದವ್ ಅವರದಲ್ಲೇ ಅಂದ್ರೆ ಲಾಲು ಪ್ರಸಾದ್ ಯಾದವ್ ಅವ್ರ ಇಬ್ರು ಪುತ್ರರು ಎರಡು ಕಡೆ ಹಾಕೊಂಡು ಅಲ್ಲಿ ಡಿವೈಡ್ ಆಗಿದೆ. ಆಮೇಲೆ OIC ದೊಡ್ಡ ರೋಲ್ ಅನ್ನು ಪ್ಲೇ ಮಾಡಿದ್ದಾರೆ. ಅವರು ಮಾತ್ರ ಬಹುದೊಡ್ಡದಾಗಿ ಕಿತ್ತಂಗಿದೆ. ಬಟ್ OIC ಎಷ್ಟು ಪಕ್ಷ ತಗೊಂಡಿದೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಕಳೆದ ಬಾರಿ ಆಕ್ಚುಲಿ ಅವ್ರು 5 ಇದ್ರು ಅಲ್ವಾ, ಈ ಬಾರಿ ಅದು ಕಾಣಿಸ್ತಾ ಇಲ್ಲ. ರಾಹುಲ್ ಮತಾಧಿಕಾರ ಯಾತ್ರೆ ಫ್ಲಾಪ್ ಆಯ್ತಾ? ರಾಹುಲ್ ಗಾಂಧಿಯ ಮ್ಯಾಜಿಕ್ ನಡೀಲಿಲ್ವಾ? ಇಲ್ಲೂ ಕೂಡ ನಡೀಲಿಲ್ವಾ? ಸೊ ರಾಹುಲ್ ಏನೇನ್ ಮಾಡ್ತಾರೆ ಅದೆಲ್ಲವೂ ಕೂಡ BJP ಹೊರ ಆಗುತ್ತೆ ಅಂತ BJP ಅವರು ಹೇಳ್ಕೊಳ್ತಾ ಇದ್ದಾರೆ. ಅದು ಮತ್ತೊಮ್ಮೆ ಏನಾದರೂ ಸಾಬೀತಾಗ್ತಾ ಇದೆಯಾ? ಅಧಿಕಾರವನ್ನ ಈಗ NDA ಕೊಟ್ಟಿದ್ದಾರೆ. ಸೊ ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ ನಿಮಗೆ, ಅನೇಕ ರೀತಿಯಾದಂಥ ಮಾತುಗಳ ಕೇಳಿ ಬರುತ್ತೆ. ಅವ್ರು ಸೀರಿಯಸ್ ಆಗಿ ಇರೋದಿಲ್ಲ ರೀ ಅಂತಾರೆ. ಅವ್ರನ್ನ ಸೀರಿಯಸ್ ಆಗಿ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ಮತದಾರರು ಹೇಳುವಂಥ ಮಾತನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಬಂದಿರುವಂಥವ್ರು ಕೂಡ ಹೇಳ್ತಾರೆ, ಅಲ್ಲಿ ಜನ ಹಂಗೆ ಹೇಳ್ತಾ ಇದ್ದಂತೆ, ಅವ್ರು ಇಲ್ಲೇ ಇರೋದಿಲ್ಲ, ಎಲ್ಲೋ ಹೋಗ್ತಾರೆ, ಏನೋ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಏನೇನೋ ಮಾತನಾಡ್ತಾರೆ, ಹೆಂಗ್ರಿ ನಂಬೋದು ಇವರನ್ನ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರಂತೆ ಸ್ಥಳೀಯವಾಗಿ ಜನ, ಬಿಹಾರದ ಜನನೂ ಕೂಡ. ಜೊತೆಗೆ ಈ ಕಾಂಗ್ರೆಸ್ನ ಕಳಪೆ ಸಾಧನೆ ಕರ್ನಾಟಕಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ
ಕಾಂಗ್ರೆಸ್ ಹೈಕಮಾಂಡ್ ಅಂದುಕೊಂಡಿರುವಂತಹ ಕೆಲಸಗಳನ್ನ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಅಂದಿದ್ರೆ ಇಲ್ಲೊಂದು ಮ್ಯಾನ್ಯೂವರಿಂಗ್ ಸ್ಪೇಸ್ ಬೇಕಿತ್ತು ಅವ್ರಿಗೆ, ಅಂದ್ರೆ ಒಂದು ಅಧಿಕಾರದ ಕೈ ಬೇಕಿತ್ತು, ಅದು ಮುರಿದಿದೆ. ಸೊ ನಮ್ಮಲ್ಲಿ ಬದಲಾವಣೆ ನಿರೀಕ್ಷೆಯಲ್ಲಿದ್ದವರಿಗೆ ನಿರಾಸೆ ಕಾದಿದೆ ಅಂತ ಅನ್ಸುತ್ತೆ. ಇಲ್ಲಿ ಕೈ ಹಾಕಕ್ ಹೋಗಲ್ಲ ಅಂತ ಇಲ್ಲ, ಹಾಕದೇ ಇದ್ರೆ ಡ್ಯಾಮೇಜ್ ಅಂತ ನಾನು ಹೇಳೋದು. ಈಗ ಮಾಡ್ಲೇಬೇಕು ಅವರು. ಹೆಂಗೆ ಮಾಡದೇ ಇದ್ರೆ ಈಗ ಸಮಸ್ಯೆಗೆ ಒಡ್ಡಾಗೋದೇನು ಅಂತಂದ್ರೆ, ನಾಳೆ ಆಯ್ತು ಈಗ ಫಾರ್ ಎಕ್ಸಾಂಪಲ್ ನೀವು ತಂದಿದ್ದು ಚೆನ್ನಾಗಾಯ್ತು ಅದು ಪಾಯಿಂಟ್ ಅನ್ನ. ಕರ್ನಾಟಕದಲ್ಲಿ ಈಗ ಏನು ಮುಖ್ಯಮಂತ್ರಿಯ ಬದಲಾವಣೆ ಆಗಬೇಕು, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ಚರ್ಚೆ, ನವೆಂಬರ್ ಕ್ರಾಂತಿ ಅನ್ನುವಂಥದ್ದನ್ನೆಲ್ಲ ಮಾತನಾಡ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥದ್ದು ಇದೆ. ಮಾಡದೇ ಇದ್ರೆ ಈಗ ನಾಳೆ ಮುಂದಿನ ಚುನಾವಣೆಗಳಲ್ಲಿ ಫಂಡಿಂಗ್ ಮಾಡೋರು ಯಾರು? ಕಾಂಗ್ರೆಸ್ ಇದ್ದ ಬಿಗ್ಗೆಸ್ಟ್ ಸಮಸ್ಯೆ ಅದೇ ಈಗ. ಯಾಕಂದ್ರೆ ಬೇರೆ ರಾಜ್ಯಗಳಲ್ಲೆಲ್ಲೂ ಅಧಿಕಾರದಲ್ಲಿಲ್ಲ.